ಮನೆ ಕೆಲ್ಸ ಮಾಡಿ ಮಾಡಿ ನನಗೂ ಸಾಕಾಗೋಯ್ತು. ನನ್ ಗಂಡನೋ ಬರೀ ಅವ್ರ ಕೆಲ್ಸದಲ್ಲೇ ಬ್ಯುಸಿ ಆಗಿರ್ತಾರೆ. ಈ ನಮ್ ರಾಕೇಶ ಅವಂದು ಬರೀ ಕೆಲ್ಸ ಅಂತ ಆ ಬ್ಯುಸಿನಲ್ಲೇ ಇರ್ತಾನೆ. ನನ್ಗಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ 4 ಗೋಡೆ ಮಧ್ಯದಲ್ಲೇ ಹೆಣಗಾಡ್ಬೇಕು. ಸಮಯನೂ ಕಳಿಯೋದಿಲ್ಲ. ಛೇ, ನಿದ್ದೆ ಬಂದ್ರೇನೆ ಸ್ವಲ್ಪ ರೆಸ್ಟ್ ಅಂತ ಸಿಗೋದು. ಮನೇಲಿ ಒಂದ್ ಹೆಣ್ಮಗ್ಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೆಳಿಗ್ಗೆ ಆ ಹುಡುಗಿ ಬಂದಾಗ ಎಷ್ಟ್ ಚೆನ್ನಾಗಿತ್ತು. ಆಂಟಿ ಆಂಟಿ ಅಂತ ಮಾತಾಡ್ತಾ ಇದ್ದಷ್ಟು ಸಮಯ ಕೂಡ ಹೇಗ್ ಸಮಯ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮ, ಕುಡಿಯೋಕೊಂದ್ ಗ್ಲಾಸ್ ನೀರು ತಗೊಂಬಾ. ಸರಿ ಕಣೋ, ತಗೊಂಡ್ ಬರ್ತೀನಿ. ತಗೊಳ್ಳೋ ರಾಕಿ. ನಿಂಗೆ ದಿನಸಿ ಚೀಟಿ ಕೊಟ್ಟಿದ್ನಲ್ಲೋ, ಯಾಕೆ ತಗೊಂಡ್ ಬರ್ಲಿಲ್ವಾ? ಮರ್ತ್ಬಿಟ್ಟೆ ಅಮ್ಮ, ನಾಳೆ ತಗೊಂಡ್ಬರ್ತೀನಿ. ಸರಿ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ಏ ರಾಕಿ, ಬೆಳಿಗ್ಗೆ ನಿನ್ನ ಹುಡ್ಕೊಂಡು ಅದ್ಯಾವುದೋ ಹುಡುಗಿ ಬಂದಿದ್ಲು ಕಣೋ. ಹುಡುಗಿನಾ? ಯಾರಮ್ಮ? ಅದೇ ಅವಳ ಹೆಸರು ಅದೇನೋ ಸುಮಂಗ ಅದೇನೋ ಹೇಳಿದ್ಲು ಕಣೋ. ಅಲ್ಲಮ್ಮ, ಯಾರನ್ನೋ ಮನೆ ಒಳಗಡೆ ಸೇರ್ಸ್ಕೊಂಡ್ಬಿಡೋದಾ? ಸುಳ್ಳು ಹೇಳ್ಕೊಂಡು ಫ್ರಾಡ್ ಮಾಡೋರೆಲ್ಲ ಹಂಗೆ ಹೇಳ್ಕೊಂಡು ಬರೋದು, ಆಮೇಲೆಲ್ಲ ದೋಚ್ಕೊಂಡೋದ್ಮೇಲೆ ಗೊತ್ತಾಗೋದು. ಅದ್ ಹಾಗಲ್ಲ ಕಣೋ. ಅವಳು ನಿನ್ ಜೊತೆಲೆ ಓದಿದ್ದು ಅಂತ ಹೇಳಿದ್ಲು ಗೊತ್ತಾ? ನನ್ ಜೊತೆ ಓದ್ದವಳ? ಯಾರಮ್ಮ ಅದು? ನಿನಗ್ ಫೋನ್ ಮಾಡಿದ್ಲಂತೆ, ನೀನ್ ಫೋನ್ ತೆಗಿಲಿಲ್ಲ ಅಂತ ಮನೆವರೆಗೂ ಹುಡ್ಕೊಂಡ್ ಬಂದಿದ್ದಾಳ್ ಗೊತ್ತಾ ಪಾಪ. ಹೌದಾ? ಆ ಥರ ಫ್ರೆಂಡ್ಸ್ ಯಾರು ಇಲ್ವಲ್ಲಮ್ಮ ನಂಗೆ. ಯಾರಿರ್ಬೋದು? ಆ ಹುಡ್ಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು ಕಣೋ. ನಿನ್ ಬಗ್ಗೆ ತುಂಬಾ ವಿಚಾರಿಸಿದ್ಲು ಗೊತ್ತಾ? ಸುಮ್ನಿರಮ್ಮ ನೀನು. ಗಣಪ ಅಂದ್ರೆ ಗಣಪ ಅವ್ರಪ್ಪ ಅನ್ಬೇಡ. ನನ್ ಬಗ್ಗೆ ವಿಚಾರಿಸಿದ್ಲಾ? ನೀನ್ ಹೇಗಿದ್ಯಾ ಏನು ಅಂತೆಲ್ಲ ಕೇಳಿದ್ಲು ಗೊತ್ತಾ? ನೀನೇನು ಹೇಳ್ದೆ ಅವಳಿಗೆ? ಸಿಂಧು ಸಾವಿಂದ ಬೇಜಾರಾಗಿತ್ತು, ಈಗ ಸ್ವಲ್ಪ ಆರಾಮಾಗಿದ್ಯಾ ಅಂತ ಹೇಳ್ದೆ ಕಣೋ. ಏನು? ಅದನ್ನು ಹೇಳ್ಬಿಟ್ಟಾ? ಸಿಂಧು ಫ್ಯಾಮಿಲಿ ಫೋಟೋ ನೋಡಿದ್ಲು, ಸಿಂಧು ಬಗ್ಗೆನೂ ಕೇಳಿದ್ಲು. ನಾನು ಎಲ್ಲ ಕತೆನೂ ಹೇಳ್ದೆ ಗೊತ್ತಾ. ಪಾಪ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಕಾಫಿ ಕುಡ್ಕೊಂಡು ಹೋಗಮ್ಮ ಅಂದ್ರೆ ಬೇಡ ಆಂಟಿ ಅಂತ ಹೇಳಿ ಇನ್ನೊಂದ್ಸಲ ಬಂದು ಊಟನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಗೊತ್ತಾ. ಏನಮ್ಮ ನೀನು, ಮನೆಗೆ ಬಂದವ್ರ ಹತ್ರ ಎಲ್ಲಾನು ಹೇಳ್ಬೇಕು ಅಂತ ಏನಾದ್ರು ಇದ್ಯಾ? ಯಾಕೆ ಹಿಂಗ್ ಮಾಡ್ದೆ? ಅಲ್ಲ, ಅವಳು ನಿನ್ ಫ್ರೆಂಡು ಅಂತ ಹೇಳಿದ್ಲು ಕಣೋ. ಅಲ್ಲಮ್ಮ, ಅವಳೇನೋ ನನ್ನ ಫ್ರೆಂಡು ಅಂತ ಹೇಳಿದ್ಲು. ನಿನ್ಗಳು ಪರಿಚಯನ ಇಲ್ದದ್ಮೇಲೆ ಅವಳ ಹತ್ರ ಎಲ್ಲಾ ವಿಷಯನ ಹೇಳೋ ಅವಶ್ಯಕತೆ ಏನಿತ್ತು? ಅಯ್ಯೋ, ನನಗೇನೋ ಗೊತ್ತು, ಅವಳು ಕೇಳಿದ್ಲು, ನಾನು ಹೇಳ್ದೆ ಅಷ್ಟೇ. ಅಲ್ಲಮ್ಮ, ಅವಳು ಮನೆಗೆ ಬಂದ ಕೂಡಲೇ ನಂಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ? ಹಾಗೆ ಮಾಡ್ಬೋದಿತ್ತು, ಆದ್ರೆ ಅದೆಲ್ಲ ನಂಗೆ ಹೊಳಿಲೇ ಇಲ್ಲ ಕಣೋ. ಬೇಕಾದ್ ಯಾವ್ದು ನಿಂಗೆ ಹೊಳಿಯಲ್ಲ, ಎಲ್ಲ ಬರೀ ಬೇಡದೇ ಇರೋದೇ ಹೊಳಿಯುತ್ತೆ ಅಲ್ವಾ? ಯಾಕೋ, ಏನಾಯ್ತೋ ಈಗ? ನನ್ನಿಂದ ಏನಾದ್ರು ತಪ್ಪಾಯ್ತಾ? ತಪ್ಪು ಅಂತ ಅಲ್ಲಮ್ಮ, ಆದ್ರೆ ನಮ್ಮನೆ ವಿಷಯ, ಸಿಂಧು ವಿಷಯ ಯಾರು ಕೇಳಿದ್ರು ನಂಗೇನು ಗೊತ್ತಿಲ್ಲ ಅಂತ ಹೇಳು, ಆಯ್ತಾ? ಸರಿ ಕಣೋ, ಆಯ್ತು. ಆದ್ರೆ ಯಾಕೆ ಮಾತಾಡ್ಬಾರ್ದು? ಅದು ಏನಿಲ್ಲಮ್ಮ, ಇದ್ರ ಬಗ್ಗೆ ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇದ್ರೆ ಬೇಜಾರಾಗುತ್ತೆ ಅಂತ. ನೀನ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಆಯ್ತಾ? ಸರಿ ಕಣೋ. ನಾ ಹೇಳೋದಂಗೆ ನೆನ್ಪಿರ್ಲಿ, ಇನ್ ಯಾರ ಹತ್ರನೂ ಸಿಂಧು ವಿಚಾರ ಮಾತಾಡ್ಬೇಡ, ಆಯ್ತಾ? ಆಯ್ತು ಕಣೋ, ನನ್ ಬುದ್ಧಿಗಿಷ್ಟು. ಮಾತಾಡುವಾಗ ಅದೇನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ನನಗ್ ಗೊತ್ತಾಗ್ಲೇ ಇಲ್ಲ. ಸರಿ, ಇನ್ ಮುಂದೆ ಹೀಗೆಲ್ಲ ಮಾತಾಡಲ್ಲ, ಆಯ್ತಾ? ನನ್ನನ್ನು ಹುಡ್ಕೊಂಡು ಮನೆ ತನಕ ಬರೋ ಫ್ರೆಂಡ್ಸ್ ಯಾರಿದ್ದಾರೆ? ಆ ಥರ ಫ್ರೆಂಡ್ಸ್ ನನ್ಗೆ ಯಾರೂ ಇಲ್ಲ. ಕಾಲೇಜ್ ಫ್ರೆಂಡ್ಸಾ? ಕಾಲೇಜಲ್ಲಿ ನಾನು ಯಾವ ಹುಡುಗಿ ಜೊತೆನೂ ಮಾತಾಡ್ದವನೇ ಅಲ್ಲ. ಇನ್ನು ಮಿಕ್ದವರೆಲ್ಲ ನಂಗೆ ಟಚ್ಚಲ್ಲೇ ಇದ್ದಾರೆ. ಅವ್ರ ಮನೆಗೆ ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಬರ್ತಾರೆ. ಮತ್ತಾರು ಮನೆಗೆ ಬಂದಿದ್ದು? ಈ ವಿಷಯ ಭೈರವಿಗೆ ಹೇಳೋಣ. ಹೇಳು ರಾಕೇಶ. ಭೈರವಿ, ಫ್ರೀ ಇದೆಯಾ? ಮಾತಾಡ್ಬೋದಾ? ಹೇಳು, ಪರವಾಗಿಲ್ಲ. ಏನ್ ಗೊತ್ತಾ ಭೈರವಿ, ನಾನ್ ಮನೇಲಿಲ್ಲರ್ಬೇಕಾದ್ರೆ ಯಾವ್ದೊಂದು ಹುಡುಗಿ ಬಂದು ನನ್ ಬಗ್ಗೆ ಎಲ್ಲ ವಿಚಾರಿಸಿದಾಳೆ. ಹೌದಾ? ಹಾ ಭೈರವಿ,
ಜೊತೆಗೆ ನಿನ್ ಫೋಟೋನು ನೋಡಿ ನಿನ್ ಬಗ್ಗೆನೂ ವಿಚಾರಿಸ್ಕೊಂಡು ಹೋಗಿದ್ದಾಳೆ. ನನ್ ಬಗ್ಗೆನಾ? ನಿನ್ ಬಗ್ಗೆನೂ ವಿಚಾರಿಸಿದಾಳಂತೆ, ಅಂದ್ರೆ ನಮ್ ಸಿಂಧು ಬಗ್ಗೆನೂ ವಿಚಾರಿಸಿದಾಳಂತೆ. ಅವಳ ಹೆಸರೇನು ಅಂತ ಕೇಳಿದ್ರೆ ಅಮ್ಮ ನೆನ್ಪಾಗ್ತಾ ಇಲ್ಲ ಅಂತಿದ್ದಾರೆ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ, ಯಾರಿರ್ಬೋದಿದು? ನಮ್ ಹಿಂದೆ ಏನಾದ್ರೂ ನಡೀತಾ ಇದೆಯಾ ಅಂತ. ಇಲ್ಲ ರಾಕೇಶ, ಹಾಗೆಲ್ಲ ಏನೂ ಇರಲ್ಲ. ನೋಡೋಣ, ಇದ್ರ ಬಗ್ಗೆ ಮುಂದೆ ಯೋಚನೆ ಮಾಡೋಣ. ಸರಿ ಭೈರವಿ, ಅಂದ ಹಾಗೆ ನೀನ್ ಎಲ್ಲಿದ್ಯಾ ಈಗ? ಹಾಸ್ಪಿಟಲಲ್ಲಿದ್ದೀನಿ. ನೀನ್ ಕೇಳಿದ್ದೆ ಅಲ್ವಾ ಅಥರ್ವನ್ ಪರಿಸ್ಥಿತಿ ಬಗ್ಗೆ. ವಿರಾಟ್ ಮತ್ತೆ ಈಶಾನಿಗೆ ಅಥರ್ವನ್ನ ಇಲ್ಲಿಗೆ ಕರ್ಕೊಂಬರಕ್ ಹೇಳಿದ್ದೀನಿ. ಅಂದ್ರೆ ವಿರಾಟ್ ಸರು ಅಥರ್ವನ ಅಲ್ಲಿ ಕರ್ಕೊಂಬರ್ತಾರಾ? ಕರ್ಕೊಂಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರಿಬ್ರು ಒಂದೇ ಜಾಗದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆದಷ್ಟು ಬೇಗ ಹುಷಾರಾಗ್ತಾರೆ. ಆಗ ನಮ್ಮ ಮುಂದಿನ ಕೆಲಸನೂ ಈಸಿ ಆಗುತ್ತೆ, ಈ ಭೈರವಿ ವೇಷನೂ ಕೊನೆ ಆಗುತ್ತೆ. ಹಾ ಭೈರವಿ, ನೀನ್ ಹೇಳೋದು ಸರಿ ಇದೆ. ನೀನು ಅದ್ಯಾರೋ ಬಂದಿದ್ರು ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬೇಡ. ಬಾಯ್. ವೀರ್, ಬೇಗ ಬಾ. ಅಣ್ಣ ಸುಮ್ಮನೆ ಇರೋ, ಏನು ಸೌಂಡ್ ಮಾಡಬೇಡ. ವಿಸಿಲ್ ಹಾಕ್ಬಾರ್ದಾ? ಭವಾನಿಗೆ ಭಯ ಆಗತ್ತಾ? ಹೌದು ಅಥರ್ವ, ಸುಮ್ನೆ ಬಾ. ಹಾ, ಏ ಲೈಟ್ ಹಾಕೋ, ನನಗೆ ಭಯ ಆಗತ್ತಾ? ಭಯನ ಯಾಕೆ? ನಾವಿದೀವಲ್ವಾ. ಏ ಅಮ್ಮಂಗೆ ಹೇಳ್ದ್ಯಾ? ಅಯ್ಯೋ ಹೇಳ್ದೆ ಅಣ್ಣ, ನೀನ್ ಬಾ. ಹೋಗೋ, ನೀನ್ ಬೈತ್ಯಾ, ನಾನು ಬರಲ್ಲ. ಇಲ್ಲ ಅಣ್ಣ, ಪ್ರೀತಿಯಿಂದನೇ ಹೇಳಿದ್ದು. ಬಾ ಅಣ್ಣ. ಗುಡ್ ಬಾಯ್, ಬಾ ಹೋಗೋಣ. ಅಮ್ಮ ಬಂದ್ರು, ಅಮ್ಮ ಬಂದ್ರು. ವಿರಾಟ್, ಅಮ್ಮನೂ ಬರ್ತಾರೇನೋ? ಎಲ್ಲಿ ಹೋಗ್ತಿದ್ದೀರಾ? ಅದು ಅಮ್ಮ, ಇವರಿಬ್ರು ನನ್ನ ಮಾಮ್, ವಾಕಿಂಗ್ ಹೋಗೋಣ ಅಂತ. ಏ ವಾಕಿಂಗಾ? ಸುಳ್ಳು ಹೇಳ್ತಿದ್ಯೇನೋ? ನಿನ್ ಜೊತೆ ಟು. ಈಶಾನಿ, ಎಲ್ಲಿ ಹೋಗ್ತಾ ಇದ್ರಿ ಹೇಳು. ಅದೇ ಅತ್ತೆ, ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ವಾಕ್ ಹೋಗೋಣ ಅಂತ ಬಂದ್ವಿ ಅಷ್ಟೇ. ನೀವ್ ಏನ್ ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ ಅನ್ನೋದು ನನಗೆ ಗೊತ್ತು. ಮನೇಲಿ ನೀವ್ ಆಡ್ತಿರೋ ಕಳ್ಳಾಟ ನನಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀರಾ? ಇಲ್ಲ ಮಾಮ್, ಹಾಗೇನಿಲ್ಲ. ಮತ್ತಾಗ್ಲೇ ಹೊರಗಡೆ ಮಾತಾಡ್ಕೊಂಡು ಹೋದ್ರಲ್ಲ, ಅದ್ಯಾವ ವಿಷಯ?